ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಈ ವಿಡಿಯೋಲಿ ನಾನು ಪಾಲಕ್ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದು ನಾನು ಇಲ್ಲಿ ಅವರೇ ಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ವಿಲೇಜ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಮೊದಲನೇದಾಗಿ ನೀವೇ ನೋಡ್ಬೋದು ನಮ್ಮ ವಿಡಿಯೋನ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಟ್ ಆಗೋವಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಮಣ್ಣು ಸಣ್ಣ ಸಣ್ಣ ಮಣ್ಣಿರೋದ್ರಿಂದ ಒಂದು 4 to 5 ಟೈಮ್ಸ್ ಆದರೂ ವಾಶ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಟ್ ಆಗೋವಷ್ಟು. ಇಲ್ಲಿ ಟೊಮ್ಯಾಟೊ ಅನ್ನೋದು ನಾನು 2 ಟೊಮ್ಯಾಟೊ ತಗೊಂಡಿದ್ದೀನಿ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು 8 ರಿಂದ 9 ಹಸಿಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ. ಇಲ್ಲಿ ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ಹಾಗೆ ನೋಡಿ, ನಾನು ಇಲ್ಲಿ ತೊಗರಿಬೇಳೆ ತಗೊಂಡಿಲ್ಲ, ಅವರೇ ಬೇಳೆನ ತಗೊಂಡಿದ್ದೀನಿ. ಸ್ವಲ್ಪ ಒಂದು ರೆಕ್ಕೆಯಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಒಗ್ಗರಣೆಗೆ ಸಾಸಿವೆ, ಆಯಿಲ್ಲು ಮತ್ತು ಈರುಳ್ಳಿ, ಕರಿಬೇವನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಯಾವುದೇ ಸಾಂಬಾರು ಪೌಡರನ್ನು ಯೂಸ್ ಮಾಡ್ತಿಲ್ಲ. ಸೊಪ್ಪು ಸಾಂಬಾರು ಹಾಗೆ ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ 1 ಕಪ್ ಆಗೋಷ್ಟು ಬೇಳೆನ ತಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೇಕು ಅಂದರೆ ತೊಗರಿಬೇಳೆ ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲ ನಿಮಗೆ ಅವರೇ ಬೇಳೆ ಇಷ್ಟ ಆಗದೇ ಇದ್ದರೆ ನೀವು ತೊಗರಿಬೇಳೆನ ಆ್ಯಡ್ ಮಾಡ್ಕೋಬೋದು ಅದರ ಪ್ಲೇಸಲ್ಲಿ. ನೋಡಿ, ಇಲ್ಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಒಂದು ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಸಹ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಸಾರಿಗೆ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ. ನೋಡಿ, ಇಲ್ಲಿ ಜೀರಿಗೆ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸೊಪ್ಪಲ್ಲಿ ನೀರು ಬಿಟ್ಕೊಳತ್ತೆ. ಸೊ ನಾವು ವಾಟರನ್ನು ಕಡಿಮೆನೇ ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಸಾಂಬಾರು ಅನ್ನೋದು ನೀರು ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಸೊಪ್ಪು ಸಾಂಬಾರು ಅನ್ನೋದು ಅಷ್ಟು ಗಟ್ಟಿನೂ ಇರಬಾರ್ದು, ನೀರು ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅದು ಸೊಪ್ಪು ಮುಳುಗೋ ಅಷ್ಟು ಸಹ ಆ್ಯಡ್ ಮಾಡ್ಕೋಬಾರ್ದು. ಒಂದು ಬೇಳೆ ಎಲ್ಲ ಮುಳುಗೋ ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಕುಕ್ಕರ ಲಿಡ್ಡನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ನಿಮಗೆ ಬೇಳೆ ಎಲ್ಲ ನುಣ್ಣಗಾಗಬೇಕು ಅಂದರೆ ಒಂದು 3 ವಿಷಿಲ್ಸು ತಗೊಳ್ಳಿ, ಇಲ್ಲಾಂದರೆ 2 ವಿಷಿಲ್ಸ್ ತಗೊಳ್ಳಿ. ಇಲ್ಲಿ ನಾನು ಸಾಂಬಾರು ಪೌಡರ್ ಆ್ಯಡ್ ಮಾಡ್ತಾಯಿಲ್ಲ, ಓನ್ಲಿ ಧನಿಯಾ ಪೌಡರು, ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಇಲ್ಲ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ. ನಿಮಗೆ ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಕಟ್ಟಿಗೆ 1 ಟೇಬಲ್ ಸ್ಪೂನನ್ನು ಆ್ಯಡ್ ಮಾಡ್ತಿದ್ದೀನಿ, ಸಾಕಾಗುತ್ತೆ. ಒಂದು ಚಿಟಿಕೆಯಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಎಲ್ಲ ನಾನು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಬೇಳೆಯನ್ನು ಹಾಗೆ ನಾನು ಇಟ್ಕೊಂಡಿದ್ದೀನಿ. ಫುಲ್ಲೆಲ್ಲ ನಾನು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ತಾಯಿಲ್ಲ. ಹಾಗೆ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ಅಂದರೆ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು. ಒಂದು ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ನಾನು ಬೇಳೆ ಸಹ ಮಿಕ್ಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಾಂಬಾರು ರುಬ್ಕೊಂಬಂದಿರೋದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೋಬೇಕು. ನೋಡಿ, ಈಗ ನಾನು ಲಾಸ್ಟಲ್ಲಿ ಧನಿಯಾ ಪೌಡರು, ಅರಿಶಿನದ ಪುಡಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಕೆಲವರು ಸಾಂಬಾರು ಪೌಡರ್ ಸಹ ಆ್ಯಡ್ ಮಾಡ್ತಾರೆ, ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ನಾನಿಲ್ಲಿ ಸಾಂಬಾರು ಪೌಡರ್ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಆ್ಯಂಡ್ ನಿಮಗೆ ಖಾರ ಏನಾದರೂ ಕಡಿಮೆ ಆಗಿದ್ದರೆ ನೀವು ಖಾರದ ಪುಡಿ ಸಹ ಆ್ಯಡ್ ಮಾಡ್ಕೋಬೋದು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡಿದಾಗ ಏನು ಅಂದರೆ ಕೆಲವರು ಸಾಸಿವೆ ಚಿಟಪಟನೆ ಅನ್ನಲ್ಲ, ಹಾಗೆ ಈರುಳ್ಳಿ ಎಲ್ಲ ಹಾಕ್ಬಿಡ್ತಾರೆ. ಅಷ್ಟು ನೋಡಿ, ಈ ಥರ ಚಿಟಪಟ ಅನ್ನಬೇಕು. ಆಗ ನಾವು ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೋಬೇಕು. ಈರುಳ್ಳಿ ಏನಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಒಗ್ಗರಣೆ ಸ್ಮೆಲ್ ಅನ್ನೋದು ಸಾಂಬಾರಿಗೆ ಚೆನ್ನಾಗಿ ಇಟ್ಕೊಳತ್ತೆ. ಕೆಲವರು ಹಾಕಿದ ತಕ್ಷಣ ಹಂಗೆ ಎತ್ಬಿಟ್ಟು ಹಾಕ್ಬಿಡ್ತಾರೆ, ಅಷ್ಟೊಂದು ಫ್ಲೇವರ್ ಕೊಡೋದಿಲ್ಲ. ಈ ಥರ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಾಗೆ ಆವಾಗ ಒಗ್ಗರಣೆ ಫ್ಲೇವರ್ ಅನ್ನೋದು ಸಾಂಬಾರಲ್ಲಿ ನಮಗೆ ಗೊತ್ತಾಗುತ್ತೆ. ಸಾಂಬಾರು ಸಹ ಅದರಿಂದನೇ ಅರ್ಧ ಸಾಂಬಾರು ಟೇಸ್ಟ್ ಅನ್ನೋದು ಬರುತ್ತೆ. ನೋಡಿ, ಈಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ನೋಡಿದ್ರಲ್ಲ, ಸಿಂಪಲ್ಲಾಗಿ ಯಾವ ಥರ ಮಾಡೋದು ಸಾಂಬಾರನ್ನು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಇಷ್ಟ ಆದರೆ ನಿಮ್ಮ ಮನೇಲಿ ಟ್ರೈ ಮಾಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಸಾಂಬಾರ್ಗಂತೂ ತುಪ್ಪ ಆ್ಯಡ್ ಮಾಡ್ಕೊಂಡು ತಿಂದರೆ ಅಂತೂ ಇನ್ನೂ ಸೂಪರಾಗಿರುತ್ತೆ. ನೀವು ಉಪ್ಪಿನಕಾಯಿ ಸಹ ಆ್ಯಡ್ ಮಾಡ್ಕೋಬೋದು. ಸೊಪ್ಪು ಸಾಂಬಾರಿಗೆ ನಾರ್ಮಲಾಗಿ ಎಲ್ಲರೂ ಉಪ್ಪಿನಕಾಯನ್ನು ಆ್ಯಡ್ ಮಾಡ್ಕೊತಾರೆ. ಈಗ ಇದನ್ನು ಒಂದು 2 3 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡೆ ಸಾಕಾಗುತ್ತೆ. ಜಾಸ್ತಿ ಕುದಿಸೋಕ್ಕೂ ಹೋಗಬಾರ್ದು ಸೊಪ್ಪು ಸಾಂಬಾರನ್ನು. ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ಸೊಪ್ಪು ಸಾಂಬಾರು, ಪಾಲಕ್ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈಗ ನಾನು ಲಾಸ್ಟ್ಗೆ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಏಕೆ ಫಸ್ಟಲ್ಲಿ ಉಪ್ಪು ಆ್ಯಡ್ ಮಾಡಿಲ್ಲ. ಈಗ ಲಾಸ್ಟಲ್ಲಿ ಉಪ್ಪು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ 5 ಮಿನಿಟ್ಸು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಸಾಂಬಾರು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.